ರಾಜ್ಯ ರಾಜಕೀಯದಲ್ಲಿ ಚುನಾವಣೆಗಿಂತಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಯನ್ನ ಮಾಡ್ತಾ ಇರೋದು ಬಿಡದಿ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಆದ್ರೆ ಮಾಡೋದಕ್ಕೆ ಸುತರಾಮ್ ಬಿಡಲ್ಲ ಅಂತ ಹೇಳಿ ಈಗ ಬಿಜೆಪಿ ಹಾಗೆಯೇ ಜೆಡಿಎಸ್ ನಾಯಕರು. ಇಂತಹ ಸಂದರ್ಭದಲ್ಲಿ ಪೋಸ್ಟರ್ ವಾರ್ ಕೂಡ ಬಹಳ ಜೋರಾಗಿ ನಡೆದಿದೆ. ಇಲ್ಲಿವರೆಗೂ ಕೂಡ ವಾಕ್ಸಮರವನ್ನ ನಾವು ನೋಡಿದ್ವಿ. ಆದ್ರೆ ಇದೀಗ ಪೋಸ್ಟರ್ ವಾರ ಆಗಿದೆ. ಪತ್ರದ ಮೂಲಕ ಹೇಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಪ್ರಮುಖವಾಗಿ ದೆಹಲಿ ರಾಹುಲ್ ಗಾಂಧಿಯ ಅಂಗಳಕ್ಕೆ ತಲುಪಿದೆ ಟೌನ್ಶಿಪ್ ವಾರ್. ಮೈತ್ರಿ ನಾಯಕರು ಮತ್ತು ರೈತರು ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡೋದು ಬೇಡ, ಭೂಮಿಯನ್ನ ವಶಪಡಿಸಿಕೊಳ್ಳೋದು ಬೇಡ ಅಂತ ಹೇಳಿ ಈಗ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. ಪ್ರಮುಖವಾಗಿ ಬಿಡದಿಯ ಬೀದಿಗಳಲ್ಲಿ ಈಗ ಪೋಸ್ಟರ್ ವಾರ್ ಕೂಡ ಬಹಳ ಜೋರಾಗಿ ನಡೆದಿದೆ. ಈ ರೀತಿಯಾಗಿ ರೈತರು ಭೂಮಿ ಕೊಡ್ತೀವಿ ಅಂತ ಹೇಳಿ, ಕೆಲವರು ಕೊಡಲ್ಲ ಅಂತ ಹೇಳಿ, ಈ ಎಲ್ಲಾ ಪರ ವಿರೋಧ ಪ್ರತಿಭಟನೆಗಳ ಬೆನ್ನಲ್ಲೇ ಡಿಪಿಆರ್ಗೆ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದಿಂದ ಕೋಟಿ ವೆಚ್ಚದ ಟೆಂಡರ್ಗೆ ಆಹ್ವಾನವನ್ನ ಈಗಾಗಲೇ ನೀಡಲಾಗಿದೆ. ಜೂನ್ 22ಕ್ಕೆ ಅಂತಿಮ ಗುತ್ತಿಗೆಯನ್ನ ಕೊಡಲಿದೆ ಜಿಬಿಡಿಎ. ಅದಕ್ಕೋಸ್ಕರ ಎಲ್ಲಾ ತಯಾರಿಯನ್ನ ಕೂಡ ಜಿಬಿಎ ಮಾಡಿಕೊಂಡಿದ್ದು ಈಗಾಗಲೇ 26 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಟೆಂಡರ್ಗೆ ಆಹ್ವಾನವನ್ನ ಕೂಡ ಕೊಟ್ಟಿದೆ. ಇದೇ ಜೂನ್ 22ಕ್ಕೆ ಅಂತಿಮ ಗುತ್ತಿಗೆಯನ್ನ ನೀಡಲಿದೆ ಜಿಬಿಡಿಎ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಟೆಂಡರ್ ಅನ್ನ ಕೂಡ ಕರೆಯಲಾಗಿದೆ. ಆದರೆ ಪರ ವಿರೋಧದ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾನೆ ಇದೆ. ರಾಹುಲ್ ಗಾಂಧಿಗೂ ಕೂಡ ಈಗಾಗಲೇ ಮೈತ್ರಿ ನಾಯಕರು, ರೈತರು ಕೂಡ ಪತ್ರವನ್ನ ಬರೆದಿದ್ದಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಯಾವಾಗ ಈಗ ಮೈತ್ರಿ ನಾಯಕರು, ಬಿಜೆಪಿಯ ನಾಯಕರ ನಿಯೋಗ ಅಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಾಯ್ತು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೋಸ್ಟರ್ ವಾರೇ ಕೂಡ ನಡೆದಿರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಈ ಪೋಸ್ಟರ್ ವಾರ್ ಯಾವ ರೀತಿ ಆಗಿತ್ತು, ಯಾರನ್ನ ಟಾರ್ಗೆಟ್ ಮಾಡ್ಕೊಳ್ಳಲಾಗಿತ್ತು, ಅದರಲ್ಲಿದ್ದಂತಹ ಅಂಶಗಳು ಏನು ಅಂತ ನೋಡೋದಾದ್ರೆ ಪೋಸ್ಟರ್ ನಂಬರ್ 1 ನಿಮಗೆ ತೋರಿಸ್ತಾ ಇದೀವಿ. ಇದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಈಗಾಗಲೇ ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, ಎಚ್.ಡಿ.ಕೆ, ನಿಖಿಲ್ ನಾವುಗಳು ಈ ಬಿಡದಿ ವ್ಯಾಪ್ತಿಯಲ್ಲಿ ಬದುಕಲು 100 ಎಕರೆ ಭೂಮಿ ಮಾತ್ರ ಇದೆ, ಇದನ್ನ ನಮಗೆ ಬಿಟ್ಟು ಕೊಡಿ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಕೂಡ ಅಲ್ಲಿ ಹಾಕಲಾಗಿದೆ. ಈ ಮೂಲಕ ಒಂದು ರೀತಿಯಲ್ಲಿ ವ್ಯಂಗ್ಯದ ಪೋಸ್ಟರ್ ಅನ್ನ ಹಾಕಿ ಅಲ್ಲಿ ಏನು ಹೇಳಬೇಕೋ ಅದನ್ನ ಹೇಳುವ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ಈ ಒಂದು ನೈಜ ರೈತರ ಮಕ್ಕಳು ಅನ್ನೋದನ್ನ ಕೂಡ ಅಲ್ಲಿ ಹೇಳಲಾಗಿದೆ. ಕುಮಾರಸ್ವಾಮಿಯವರು ಯಾವಾಗಲೂ ಕೂಡ ಹೇಳ್ತಾರಲ್ಲ, ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಅಂತ ಹೇಳಿ. ಹಾಗಾಗಿ ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, ಎಚ್.ಡಿ.ಕೆ, ನಿಖಿಲ್ ಅವರ ಹೆಸರಲ್ಲಿ ನಮ್ಮಲ್ಲಿ ಇರುವಂತಹ ಇಷ್ಟು ಭೂಮಿ ಮಾತ್ರ ಅಂತ ಹೇಳಿ ಹೇಳುವಂತಹ ಕೆಲಸವನ್ನ ಆಗಲಿದೆ. ನೆಕ್ಸ್ಟ್ ಪೋಸ್ಟರ್, 2ನೇ ಪೋಸ್ಟರ್ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಅನಿತಾ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಇದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದು. ಇಲ್ಲಿ ಎಲ್ಲ ಮಹಿಳೆಯರನ್ನ ಅಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡೋದು ಓಕೆ, ಅವರನ್ನ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಕುಮಾರಸ್ವಾಮಿ ಕೇಳಿದ್ರು. ಸೊ ಅನಿತಕ್ಕ, ನಾನು ವಿನಯ್ ಗೌಡ ನಿಮ್ಮ ಬೇನಾಮಿ ಭೂಮಿಯ ಒಡೆಯ, 35 ಎಕರೆ ಭೂಮಿ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಏನಪ್ಪ ಅಂತ ಕೇಳಿದ್ರೆ 35 ಎಕರೆ ಜಮೀನು ನಂದಕ್ಕ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅಲ್ಲಿ ಹೇಳಲಾಗಿದೆ. ಇದು ಜನರ ಭೂಮಿ, ನಿಮ್ಮ ಬೇನಾಮಿ ಆಸ್ತಿ ಅಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ ಆ ಒಂದು ಪೋಸ್ಟರ್ ಅನ್ನು ಕೂಡ ಅಲ್ಲಿ ಹಾಕಲಾಗಿದೆ. ನಿಮ್ಗಿರುವಂತಹ ಭೂಮಿ ಎಷ್ಟು ಅನ್ನೋದನ್ನ ಕೂಡ ಅಲ್ಲಿ ಹೇಳುವಂತಹ ಪ್ರಯತ್ನ ಮಾಡಲಾಗಿದೆ. ಪೋಸ್ಟರ್ ನಂಬರ್ 3 ನೋಡೋಣ. ಪೋಸ್ಟರ್ ನಂಬರ್ 3ಯಲ್ಲಿ ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಹಾಗೆಯೇ RTGS ಕಳ್ಳ ಅಂತ ಖ್ಯಾತಿ ಪಡೆದಿರುವಂತಹ ವಿಜಯೇಂದ್ರ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅನ್ನುವಂತಹ ಒಂದು ಪೋಸ್ಟರ್ ಅನ್ನು ಕೂಡ ಹಾಕಲಾಗಿದೆ. ಅವರ ಫೋಟೋದ ಮೇಲೆ ಅಲ್ಲಿ ಏನೇನು ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಆ ಫೋಟೋವನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಇಲ್ಲಿ RTGS ನ ಫೋಟೋವನ್ನು, ಮೊಬೈಲ್ನ ಫೋಟೋವನ್ನು ಕೂಡ ಹಾಕಿ RTGS ಕಳ್ಳ ವಿಜಯೇಂದ್ರ ಅನ್ನುವಂತಹ ಪೋಸ್ಟರ್ ಅನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅನ್ನುವಂತಹ ಪೋಸ್ಟರ್ ಅನ್ನ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ಕಾರಣ, ಇವರು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಎಲ್ಲರನ್ನ ಕೂಡ ಇದಕ್ಕೆ ಎಳೆಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ನೋಡಿ. ಅನಿತಾ ಮೇಡಮ್ ಮೇಲೆ ಮತ್ತೆ ಈಗ ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂತದ. ಈವನ್ ನಾನು ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ
ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನ ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಬೆನಗಾನಹಳ್ಳಿಯಲ್ಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದ್ರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅದು ಅಷ್ಟೇ ವಿಕೃತ ಮನಸ್ಸೆ. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದ್ಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದ್ರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದ್ರೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಳಕ್ಕೆ ಹೇಳಿ ಅಧಿಕಾರಿಗಳಿಗೆ. ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ. ಎಲ್ಲ ವಿಷಯಗಳು ನನ್ನ ಕಾರ್ಯಕರ್ತರಿಗೂ ಗೊತ್ತು, ಜನತೆಗೂ ಗೊತ್ತಿದೆ. ಅದರಿಂದ ನಾನು ಇದಕ್ಕೆಲ್ಲ ಇಂಥ ಬೆದರಿಕೆಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ, ಈ ಪೋಸ್ಟ್ಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮುಂದೆ ನಮ್ಮ ಪಕ್ಷದ ಹೋರಾಟ ಏನಿದೆ ಜನಗಳಿಗೋಸ್ಕರ. ಹೌದಪ್ಪ, ನನ್ನ ಕಾಲದಲ್ಲಿ ಇದು ಮಾಡಬೇಕು ಅಂತ ಹೊರಟಿದ್ದು ನಿಜ. ನಾನು ಮಾಡಲೇಬೇಕು ಅಂತಿದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು 2ನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡಿಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ಏನಾದ್ರು ಉದ್ದೇಶ, ಒಳ್ಳೆ ಉದ್ದೇಶ ಇದ್ದರೆ ಬೆಂಬಲ ಕೊಡೋದ? ಯಾವುದರಲ್ಲಿ ಇವ್ರಿಗೆ ಒಳ್ಳೆ ಉದ್ದೇಶ ಇದೆ? ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ದುಡ್ಡೇ ನೋಡ್ತಾರೆ. ಸೊ ಎಲ್ಲ ಅವರು ಕೂಡ ರಾಜಕೀಯ ಮಾಡ್ತಾ ಇರೋದು ಇದರಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಹೇಳಿದಾಗೆ 2006-2007 ಸಂದರ್ಭದಲ್ಲೇ ಆ ಒಂದು ಟೌನ್ಶಿಪ್ ಮಾಡುವಂತಹ ಪ್ರಯತ್ನ ಮಾಡಿದ್ದವರು, ಅದನ್ನೇ ಕಾಂಗ್ರೆಸ್ ಈಗ ಹೇಳ್ತಾ ಇದೆ. ಆದರೆ ಇವರೊಂದು ಪ್ರತ್ಯೇಕ ಹೋರಾಟ ಕಾಣಿಸ್ತಾ ಇದೆ ಮೈತ್ರಿ ನಾಯಕರಲ್ಲೂ ಕೂಡ ಅಂತ ಹೇಳಿ. ಆದರೆ ಇವತ್ತು ಬಿಜೆಪಿಯ ನಿಯೋಗ ಇವತ್ತು 4 ಹಳ್ಳಿಗಳಿಗೆ ಅಲ್ಲಿ ಭೇಟಿ ಕೊಟ್ಟಿತ್ತು. ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು ಬಿಜೆಪಿ ಜನಾಂದೋಲನವನ್ನ ಮಾಡಿರುವುದು, ಅಲ್ಲಿ ಪ್ರಮುಖವಾಗಿ ಆ ಭಾಗದ ರೈತರು ಯಾರಿದ್ದಾರೆ ಅವರ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಬಿಜೆಪಿ ನಿಯೋಗ ಈಗ ಮಾಡಿದೆ, ಇವತ್ತು ಮಾಡಿದೆ. ಅದರಲ್ಲಿ ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಇವರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ರೈತರ ಜೊತೆಗೆ ಸಂವಾದವನ್ನ ಕೂಡ ಮಾಡಿದ್ದಾರೆ. ಭೂ ಸ್ವಾಧೀನ ಆಗುವಂತಹ ಗ್ರಾಮಗಳು ಏನಿದೆ ಆ ಗ್ರಾಮಗಳಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ರೈತರಲ್ಲೇ ಇದಕ್ಕೆ ಅಭಿಪ್ರಾಯಗಳನ್ನು ಕೂಡ ಅವರು ಕೇಳಿದ್ದಾರೆ. ಬೇಕಾ ಬೇಡವಾ, ಯಾವ ಕಾರಣಕ್ಕಾಗಿ, ಏನು ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಬಿಜೆಪಿ ಅವರ ಮಾತು. ಇನ್ನು ಆ ಸಂದರ್ಭದಲ್ಲಿ ಆ ಭಾಗದ ರೈತರ ಜೊತೆಗೆ ಅವರ ಸಮಸ್ಯೆಗಳೇನು, ಜಮೀನು, ಕೃಷಿಯ ವಿಚಾರ, ಲಾಭ ನಷ್ಟಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ವಿಚಾರದಲ್ಲಿ ಅನೇಕ ರೈತರು ಕೆಲವರು ಪರವಾಗಿದ್ದಾರೆ, ಇನ್ನು ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಸೊ ಸರ್ಕಾರದ ನೀತಿಗಳ ವಿರುದ್ಧ ಕೇಸರಿ ನಾಯಕರು ಚಾಟಿಯನ್ನ ಬೀಸಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಕೃಷಿಯ ಭೂಮಿಯನ್ನು ಅವ್ರು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ರೈತರ ಜೊತೆ ಕೂಡ ಸಂವಾದವನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ, ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮಾತಾಡಿದ್ದಾರೆ. ಈ ಮನೆ ಆಳ ಕೆಲಸವನ್ನ ಕಾಂಗ್ರೆಸ್ ಅವರು ಬಿಡಬೇಕು. ಈಗಾಗಲೇ ಎಲ್ಲ ಮುಖ್ಯಮಂತ್ರಿಗಳು ಡ್ರಾಪ್ ಮಾಡಿದ್ದಾರೆ, ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡೋದು ಬೇಡ, ಬಿಟ್ಟುಬಿಡಿ ಅಷ್ಟೇ. ನಾನು ಅದೇ ಮೊನ್ನೆನೂ ಹೇಳಿದೆ, ಒಳಿತು ಮಾಡು ಮನುಷ್ಯ ನೀ ಇರೋದು ಎಷ್ಟು? ಒಳಿತು ಮಾಡು ಮನುಷ್ಯ 3 ದಿವಸ. ಡಿ ಕೆ ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. 1.5 ವರ್ಷ ನೀನು ಅಕ್ವೈರ್ ಮಾಡಿ ಅವ್ರ ಮನೆಗೆ ನೋಟಿಸ್ ಬಂದು ಅವರು ಕಲ್ಲು ಹೊಡೆದು ಕಾರ್ ಜಖಂ ಮಾಡಿ ಕೋರ್ಟ್ ಕೇಸ್ ಹಾಕಿ ಸ್ಟೇ ತಗೊಂಡು ಇದೆಲ್ಲ ಆಗೋ ಅಷ್ಟೊತ್ತಿಗೆ ನೀನು ಗುದ್ದಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನೀನು ಟರ್ಮ್ ಮುಗಿದೋಗಿರ್ತೈತೆ. ಬಿಜೆಪಿ ಅಷ್ಟೊತ್ತು ಬಂದ್ಬಿಟ್ಟಿರ್ತೈತೆ, ಸರ್ಕಾರ NDA ಸರ್ಕಾರ ಬಂದ್ಬಿಟ್ಟಿರ್ತದೆ. ಬಿಜೆಪಿ JDS ಸರ್ಕಾರ ನಾವು ಹೇಳ್ಬಿಟ್ಟಿದ್ದೀರಿ, ನಾವು ಹೇಳಿದಿರಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ನಾವಿವತ್ತು ಭರವಸೆ ಕೊಡ್ತಾ ಇದ್ದೀರಿ, ನಾವು ಮಾಡಲ್ಲ. ರಾತ್ರಿ ಬಂದು ಕೆಲವು ಗುಂಡಾಗಳು
ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯಪೂರ್ವಕವಾಗಿ ಜಮೀನನ್ನ ಬಿಟ್ಟುಕೊಡಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಆಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ. ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟವನ್ನು ಆಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾವೆ. ನಾವಿವತ್ತು ಬಿಜೆಪಿ ಮುಖಂಡರು ಅವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಪೋಸ್ಟರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ನಾವಿವತ್ತು ಬಿಜೆಪಿ ಶಾಸಕರು ಮುಖಂಡರು ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ. ಕಾಂಗ್ರೆಸ್ ಶಾಸಕರಿಗೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡದಂಗೆ ನಮ್ಮ ಹತ್ರ ನೀವು ಗುಂಡಾಗರ್ದಿ ಮಾಡೋದಕ್ಕೆ ಬರಬೇಡಿ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ನವರದು ಒಂದೇ ವಾದ, ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ ಮಾಡಬಾರದು ಅಂತ ಹೇಳಿ. ಆ ರೀತಿಯಲ್ಲೇ ಇದೀಗ ಬಿಜೆಪಿ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ನ ವಿಚಾರ ಏನಿದೆ ಆ ಒಂದು ವಿಚಾರವನ್ನ ನೀವು ಕೈ ಬಿಡಬೇಕು, ಟೌನ್ಶಿಪ್ ಮಾಡಬಾರದು ಅನ್ನುವಂತಹ ಪತ್ರವನ್ನ ಕೂಡ ಅವರು ಬರೆದಿದ್ದಾರೆ. ಜೊತೆಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. 90% ರೈತರು ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ಯಾವುದೇ ಟೌನ್ಶಿಪ್ಪು ಬೇಡ, ನಮಗೆ ಯಾವುದೇ ಇದು 1 ಎಕರೆಗೆ 2 ಕೋಟಿ 2.5 ಕೋಟಿ ಅದು ಯಾವುದು ಬೇಡ, ನಮಗೆ ನಮ್ಮ ಪಾಡಿಗೆ ನಮ್ಮ ಜಮೀನನ್ನ ಕೃಷಿ ಮಾಡೋದಕ್ಕೆ ಬಿಟ್ಬಿಡ್ಲಿ ಅನ್ನುವ ಅಭಿಪ್ರಾಯ ಇದೆ. ಅದರಿಂದ ಈ ರೀತಿ ಯಾವಾಗಲೇ ಅಷ್ಟೇ ಒಂದು ರೈತರು ಯಾವುದೇ ಒಂದು ಯೋಜನೆಗೆ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಬಿಡಬೇಕು. ಇದೇ ರೀತಿ ಪ್ರತಿರೋಧ ಆನೇಕಲ್ ಇದು ಎಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ಯೋಜನೆ ಕೈಬಿಟ್ರು. ದೇವನಹಳ್ಳಿ ಮಾದರಿಯಲ್ಲೇ ಈ ಬಿಡದಿ ಟೌನ್ಶಿಪ್ ಅನ್ನು ಯೋಜನೆಯನ್ನು ಕೈಬಿಡಬೇಕು. ಸೊ ಒಂದ್ ಕಡೆ ಈಗಾಗಲೇ ಬಿಜೆಪಿಯ ನಾಯಕರು ಕೂಡ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿಯಾಗಿ ರೈತರು ಕೂಡ ಇದೀಗ ಪತ್ರವನ್ನ ಬರೆದಿದ್ದಾರೆ. ರೈತರ ಪತ್ರ ಚಳವಳಿ ಈಗ ಆರಂಭ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿ ರೈತರು ಪತ್ರ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ, ಬಲವಂತದಿಂದ ಭೂಸ್ವಾಧೀನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆಯನ್ನ ವಿರೋಧಿಸಿ ಪತ್ರ ಚಳವಳಿಯನ್ನ ಕೂಡ ಈಗ ರೈತರು ಮಾಡ್ತಾ ಇದ್ದಾರೆ. ಬಿಡದಿ ಭಾಗದ ರೈತರು ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಗೆ 100ಕ್ಕೂ ಹೆಚ್ಚು ರೈತರು ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಿಡದಿ ಟೌನ್ಶಿಪ್ ಅನ್ನ ಬಿಡಬೇಕು, ಕೈ ಬಿಡಬೇಕು, ಯಾವುದೇ ಕಾರಣಕ್ಕೂ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ರೈತರ ಜೊತೆಗೇನೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ, ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬಳಿಕ ರೈತರು ಕೂಡ ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ. ಸೊ ರೈತರು ಕೂಡ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆಯೇ ರೈತರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಬೇಕಾಗಿಲ್ಲ, ನಮಗೆ 1 ಎಕರೆ ಜಮೀನು ಐತೆ, ರೇಷ್ಮೆ ಐತೆ, ಹಸು ಐತೆ, ಮತ್ತೆ ನಾವು ತರಕಾರಿ ಉದ್ಯೋಗ ಐತೆ, ನಮ್ಗೆ ಯಾವುದೇ ಕಾರಣಕ್ಕೂ ಅಕ್ಕಿ ಬೇಕಾಗಿಲ್ಲ ಸರ್. ನಿಜವಲ್ಲೂ ನಮ್ಗೆ ಎಷ್ಟು ಕಷ್ಟ ಕೊಡ್ತಾ ಇರೋದು ಅಂತಂದ್ರೆ ಒಂದೊಂದು ನಿಮಿಷಕ್ಕೂ ಜೀವ ತಗೊಳ್ಳೋ ಪರಿಸ್ಥಿತಿ ಬಂದೈತೆ. ಯಾವುದೇ ಕಾರಣಕ್ಕೂ ನಮ್ಗೆ ಅಕ್ಕಿ ಬೇಡ ಸರ್. ಶುದ್ಧ ಮಾಡ್ಕೊಡ್ಲಿ ಬಿಡಿ. ಕೊಳಚೆ ನೀರು ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ. ಈಗ ಅದರಿಂದ ಬದುಕ್ತಾ ಇಲ್ವಾ? ಏನ್ ಸೊತ್ತಾಗಿದಾರ? ಕೊಳಚೆ ನೀರಿಂದ ಸೊತ್ತಾಗಿದಾರ? ಸುಮ್ಮನೆ ಕೊಳಚೆ ನೀರು ಇದಕ್ಕೆ ಕನ್ಕುರ್ತ್ ಕಡೆ ಮಾಡ್ಲಿ ಬಿಡಿ. ಅಲ್ಲಿ ಬೇಜಾನು ಬೋರ್ ನೀರ್ ಬೀಳಲ್ಲ, ಆ ಕಡೆ ಬರಡು ಭೂಮಿ ಮಾಡ್ಲಿ ಬಿಡಿ. ಕನ್ಕುರ್ತ್ ಕಡೆ ಮಾಡ್ಲಿ ಬಿಡಿ. ಕನಕಪುರ ಇಲ್ವಾ, ಚನ್ನಪಟ್ಟಣ ಇಲ್ವಾ, ಆ ಕಡೆ ಮಾಡ್ಲಿ. ಉತ್ತರ ಕರ್ನಾಟಕ ಮಾಡ್ಲಿ ಬಿಡಿ. ಅವ್ರ ಜೀವನನು ಇದಾಗುತ್ತೆ. ನಾನು ಒಂದು 8 ವರ್ಷದಿಂದ ತರಕಾರಿ ಹೊಡಿತಾ ಇದ್ದೀನಿ. ಈ ಸುತ್ತಮುತ್ತ ಒಂದು 8 ಹಳ್ಳಿಲಿ ಇವತ್ತು ಡೈಲಿ 2 ಲೋಡ್ ತರಕಾರಿ ಹೊಡಿತೀನಿ. ಬನಶಂಕರಿಗೆ 2 ಲೋಡ್ ತರಕಾರಿ ಹೊಡೆದ್ರೆ ಒಂದು ಲೋಡ್ ಹೋದ್ರೆ 180 ಮೂಟೆ ಸೌತೆಕಾಯಿ ಬೆಳೀತಾರೆ, 150 ಮೂಟೆ 150 ಟ್ರೈ ಟೊಮೊಟೊ ಬೆಳೀತಾರೆ. 8 ವರ್ಷದಿಂದ ಹೊಡಿತಾ ಇದ್ದೀನಿ. ಇಲ್ಲಿ ಜನ ಬೆಳೀತಾರಲ್ಲ, ಅವ್ರು ಯಾರು ಮಾತಾಡ್ತಾ ಇಲ್ಲ. ಏನಂತ ಹೇಳ್ತಾರೆ ಅವರು? ಸರ್ ನಾವು ಬೆಳಿತೀವಿ, ಸಂಪಾದನೆ ಮಾಡ್ತಾ ಇದೀವಿ ಅಂತಾರೆ. ಸೊ ಈ ವಿಚಾರ ರೈತರಲ್ಲೇ ಈಗ ಇಬ್ಬಾಗ ಮಾಡುವ ಹಾಗೆ ಆಗಿದೆ. ಜೊತೆಗೆ ಈಗಾಗಲೇ ಒಂದೊಂದು ಗ್ರಾಮಗಳು ಒಂದೊಂದು ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಕೆಲವು ರೈತರು ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವು ರೈತರು ಇಲ್ವೇ ಇಲ್ಲ, ಖಂಡಿತವಾಗ್ಲೂ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಈ ವಿಚಾರದಲ್ಲಿ ಏನಾಗುತ್ತೆ ಮುಂದಿನ ಬೆಳವಣಿಗೆಗಳು ಅನ್ನೋದು.